ಗಳನ್ನ ಗಮನಿಸ್ತಾ ಹೋಗೋಣ. ಇವತ್ತು ಹಮ್ಮಿಕೊಳ್ಳಲಾಗಿದ್ದಂತಹ ಸಾರಿಗೆ ನೌಕರರ ಮುಷ್ಕರ ಅಂತ್ಯ ಆಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರವನ್ನ ಕೈಗೊಂಡಿದ್ರು. ಇದೀಗ ಮುಷ್ಕರ ಅಂತ್ಯಗೊಳಿಸುವ ಬಗ್ಗೆ ಮುಖಂಡರು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಇವತ್ತು ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಏನೆಲ್ಲ ನಡೀತು ನೋಡ್ಕೊಂಡ್ಬನ್ನಿ. ಸದ್ಯಕ್ಕೆ ಸಾರಿಗೆ ಹೋರಾಟವೇ ಬಂದ್. 10 ದಿನಗಳ ಗಡುವು ಕೊಟ್ಟ ಪ್ರತಿಭಟನಾಕಾರರು. ನಾಳೆಯಿಂದ ಬಸ್ ಇರುತ್ತೋ ಇಲ್ವೋ ಎಂಬ ಆತಂಕದಲ್ಲಿದ್ದ ರಾಜ್ಯದ ಪ್ರಯಾಣಿಕರಿಗೆ ಸಾರಿಗೆ ನೌಕರರು ಸಿಹಿ ಸುದ್ದಿ ನೀಡಿದ್ದಾರೆ. ನಾಳೆ ಯಾವುದೇ ಸಾರಿಗೆ ಮುಷ್ಕರ ನಡೆಸದೇ ಇರಲು ನೌಕರರ ಕೂಟ ತೀರ್ಮಾನಿಸಿದೆ. ಹೀಗಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ. ಮಾನ್ಯ ಸಚಿವರು ಕೊಟ್ಟ ತಕ್ಷಣ ಇಮಿಡಿಯೇಟ್ ಮಾನ್ಯ ಸಚಿವರು ಈಗ ನಾನು ಅವರ ಜೊತೆ ಹೋಗ್ತೀನಿ. ಈಗ ಹೋಗಿ ಕೇಳ್ಬಿಟ್ಟು ಶಾರ್ಟ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಅದೇ ಮತ್ತೆ ಇವರ ಬೇಡಿಕೆ ಅಂದ್ರೆ 25% ಕಡಿಮೆ ಮಾಡಬೇಕು, ಅದಕ್ಕೆ ನಾವು ಹೋಗ್ತೀವಿ. ಬಟ್ ದಿನಾಂಕ ಒಪ್ಪಲ್ಲ ಅಂತಿದ್ದಾರೆ. ಇಲ್ಲ, ನಾವು ಅದು ಮಾತುಕತೆಯಲ್ಲಿ ನಿರ್ಧಾರ ಆಗುತ್ತೆ. ಫೈನಲ್ ಆಗಿ ಮಾತುಕತೆ ಶಾರ್ಟ್ಲಿ ಸಚಿವರು ಈಗ ಇಲ್ಲ ನಾನು ಮನವಿ ಮಾಡಿದ್ದೇನೆ. ಆ ರೀತಿ ಮಾಡೋದಿಲ್ಲ. ಇದು ನಾವು ಸಚಿವರು ಈಗ ಡೇಟ್ ಕೊಟ್ಟ ತಕ್ಷಣ ನಾವು ಕರಿತೀವಿ. ಫ್ರೀಡಂ ಪಾರ್ಕ್ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ಭರವಸೆಗಳು, ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕೊನೆಗೆ ಮಾರ್ಚ್ 1ರ ಒಳಗೆ ಅಂತಿಮ ತೀರ್ಮಾನಕ್ಕೆ ಬರಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ಮಾರ್ಚ್ 2ರಿಂದ ಮತ್ತೆ ಉಪವಾಸ ಸತ್ಯಾಗ್ರಹ. ಬಸ್ ಬಂದ್ ಮಾಡದೇ ಇದ್ರೂ ಹೋರಾಟವನ್ನ ಕೈ ಬಿಡದೇ ಇರಲು ನೌಕರರು ನಿರ್ಧರಿಸಿದ್ದಾರೆ. ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮಾರ್ಚ್ 2ರಂದು ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ಸರ್ಕಾರದ ಭರವಸೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅಂತಿಮ ಹಂತದ ಹೋರಾಟದ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ. ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಯಾವುದೇ ಮುಷ್ಕರಕ್ಕೆ ನಾವು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನ ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಹೋರಾಟ ಮಾಡಿದ್ರೆ ಮಾಡಿಕೊಳ್ಳಲಿ ಬಿಡಿ. ನೋ ಕಾಮೆಂಟ್. ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಹೋಗಿ. ಅದೆಲ್ಲ ಹೇಳಕ್ಕಾಗುತ್ತೆ ನಿಮ್ಗೆ? ಮತ್ತೆ ಏನಾದ್ರು ಮನವೊಲಿಕೆ ಮಾಡ್ತಕ್ಕಂಥ ಏನು ಮಾತಾಡಲ್ಲಪ್ಪ ನಿಮ್ಮ ಹತ್ರ ಈಗ. ಒಟ್ನಲ್ಲಿ ನಾಳೆ ಎಂದಿನಂತೆ ಬಸ್ ಸಂಚಾರ ಇರಲಿದ್ದು ಪ್ರಯಾಣಿಕರು ಆತಂಕ ಪಡುವ ಅಗತ್ಯ ಇಲ್ಲ. ವೀರೇಶ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಮನಿಸ್ತಾ ಹೋಗೋಣ. ಇವತ್ತು ಹಮ್ಮಿಕೊಳ್ಳಲಾಗಿದ್ದಂತಹ ಸಾರಿಗೆ ನೌಕರರ ಮುಷ್ಕರ ಅಂತ್ಯ ಆಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರವನ್ನ ಕೈಗೊಂಡಿದ್ರು. ಇದೀಗ ಮುಷ್ಕರ ಅಂತ್ಯಗೊಳಿಸುವ ಬಗ್ಗೆ ಮುಖಂಡರು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಇವತ್ತು ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಏನೆಲ್ಲ ನಡೀತು ನೋಡ್ಕೊಂಡ್ಬನ್ನಿ. ಸದ್ಯಕ್ಕೆ ಸಾರಿಗೆ ಹೋರಾಟವೇ ಬಂದ್.
10 ದಿನಗಳ ಗಡುವು ಕೊಟ್ಟ ಪ್ರತಿಭಟನಾಕಾರರು. ನಾಳೆಯಿಂದ ಬಸ್ ಇರುತ್ತೋ ಇಲ್ವೋ ಎಂಬ ಆತಂಕದಲ್ಲಿದ್ದ ರಾಜ್ಯದ ಪ್ರಯಾಣಿಕರಿಗೆ ಸಾರಿಗೆ ನೌಕರರು ಸಿಹಿ ಸುದ್ದಿ ನೀಡಿದ್ದಾರೆ. ನಾಳೆ ಯಾವುದೇ ಸಾರಿಗೆ ಮುಷ್ಕರ ನಡೆಸದೇ ಇರಲು ನೌಕರರ ಕೂಟ ತೀರ್ಮಾನಿಸಿದೆ. ಹೀಗಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ. ಮಾನ್ಯ ಸಚಿವರು ಕೊಟ್ಟ ತಕ್ಷಣ ಇಮಿಡಿಯೇಟ್ ಮಾನ್ಯ ಸಚಿವರು ಈಗ ನಾನು ಅವರ ಜೊತೆ ಹೋಗ್ತೀನಿ. ಈಗ ಹೋಗಿ ಕೇಳಿಬಿಟ್ಟು ಶಾರ್ಟ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಅದೇ ಮತ್ತೆ ಇವರ ಬೇಡಿಕೆ ಅಂದ್ರೆ 25% ಕಡಿಮೆ ಮಾಡಬೇಕು, ಅದಕ್ಕೆ ನಾವು ಹೋಗ್ತೀವಿ, ಬಟ್ ದಿನಾಂಕ ಒಪ್ಪಲ್ಲ ಅಂತಿದ್ದಾರೆ. ಇಲ್ಲ, ನಾವು ಅದು ಮಾತುಕತೆಯಲ್ಲಿ ನಿರ್ಧಾರ ಆಗುತ್ತೆ. ಫೈನಲ್ ಆಗಿ ಮಾತುಕತೆ ಯಾವಾಗ ಆಗ್ಬೋದು ಸರ್ ಮಾತುಕತೆ? ಶಾರ್ಟ್ಲಿ ಈಗ ಸಾಧ್ಯತೆ ಸಚಿವರು ಇಲ್ಲ ಸಚಿವರು ಈಗ ಇಲ್ಲ ನಾನು ಮನವಿ ಮಾಡಿದ್ದೇನೆ, ಆ ರೀತಿ ಮಾಡೋದಿಲ್ಲ. ಇದು ನಾವು ಸಚಿವರು ಈಗ ಡೇಟ್ ಕೊಟ್ಟ ತಕ್ಷಣ ನಾವು ಕರಿತೀವಿ. ಫ್ರೀಡಂ ಪಾರ್ಕ್ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ಭರವಸೆಗಳು, ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಕೊನೆಗೆ ಮಾರ್ಚ್ 1ರ ಒಳಗೆ ಅಂತಿಮ ತೀರ್ಮಾನಕ್ಕೆ ಬರಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ಮಾರ್ಚ್ 2ರಿಂದ ಮತ್ತೆ ಉಪವಾಸ ಸತ್ಯಾಗ್ರಹ. ಬಸ್ ಬಂದ್ ಮಾಡದೇ ಇದ್ರೂ ಹೋರಾಟವನ್ನ ಕೈ ಬಿಡದೇ ಇರಲು ನೌಕರರು ನಿರ್ಧರಿಸಿದ್ದಾರೆ. ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮಾರ್ಚ್ 2ರಂದು ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ಸರ್ಕಾರದ ಭರವಸೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅಂತಿಮ ಹಂತದ ಹೋರಾಟದ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ. ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಯಾವುದೇ ಮುಷ್ಕರಕ್ಕೆ ನಾವು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನ ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಹೋರಾಟ ಮಾಡಿದ್ರೆ ಮಾಡಿಕೊಳ್ಳಲಿ ಬಿಡಿ. ನೋ ಕಾಮೆಂಟ್. ಮಾಡಿದ್ರೆ ಸರ್ ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಹೋಗಿ. ಏನಾದ್ರು ಪ್ಲಾನ್ಗಳು ಮಾಡ್ಕೊಂಡಿರ್ತಾರೆ, ಅದೆಲ್ಲ ಹೇಳಕ್ಕಾಗುತ್ತೆ ನಿಮ್ಗೆ? ಮತ್ತೆ ಏನಾದ್ರು ಅವ್ರನ್ನ ಮನವೊಲಿಕೆ ಮಾಡ್ತಕ್ಕಂಥ ಏನು ಮಾತಾಡಲ್ಲಪ್ಪ ನಿಮ್ಮ ಹತ್ರ ಈಗ. ಒಟ್ನಲ್ಲಿ ನಾಳೆ ಎಂದಿನಂತೆ ಬಸ್ ಸಂಚಾರ ಇರಲಿದ್ದು ಪ್ರಯಾಣಿಕರು ಆತಂಕ ಪಡುವ ಅಗತ್ಯ ಇಲ್ಲ. ವೀರೇಶ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.